ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಭಾರತದ ವಾಯುಯಾನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಂಬಂತೆ ಖಾಸಗಿ ವಿಮಾನಯಾನ ಕಂಪನಿಯೊಂದು ಸಾವಿರಾರು ಪ್ರಯಾಣಿಕರನ್ನ ವಿಮಾನ ನಿಲ್ದಾಣಗಳಲ್ಲಿ ಕೊಳೆ ಹಾಕ್ತಾ ಇದೆ. ದುಡ್ಡು ಕೊಟ್ಟು ಟಿಕೆಟ್ ಬುಕಿಂಗ್ ಮಾಡಿದ ಸಾವಿರಾರು ಪ್ರಯಾಣಿಕರು 4 ದಿನಗಳಿಂದ ವಿಮಾನ ಕ್ಯಾನ್ಸಲ್ ಆಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ನೂರಾರು ಜನ ತಮ್ಮ ಬ್ಯಾಗೇಜ್ ಮರಳಿ ಪಡೆಯಲಾಗದೆ ಒದ್ದಾಡ್ತಾ ಇದ್ದಾರೆ. ಮದುವೆಗೆ, ಸಾವಿಗೆ, ಮೀಟಿಂಗಿಗೆ, ಪ್ರವಾಸಕ್ಕೆ, ಉದ್ಯೋಗಕ್ಕೆ ಹೀಗೆ ನೂರಾರು ಕಾರಣಗಳಿಗೆ ಹೊರಟವರು ವಿಮಾನ ಇಲ್ಲದೆ ಕಂಗಾಲಾಗಿದ್ದಾರೆ. ವಿಮಾನ ನಿಲ್ದಾಣಗಳಲ್ಲಿ 2-3 ದಿನಗಳಿಂದ ಕಾಲ ಕಳೀತಾ ಇರುವಂತಹ ಪ್ರಯಾಣಿಕರು ಇಂಡಿಗೋ ಕಂಪನಿಗೆ ಮತ್ತು ಮೋದಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಏಕೆ ಸಡನ್ ಆಗಿ ಹೀಗಾಯ್ತು? ಇಂಡಿಗೋ ಏರ್ಲೈನ್ಸ್ ಭಾರತದಲ್ಲಿ ಅತ್ಯಂತ ಪಂಕ್ಚುವಲ್ ಪ್ರಯಾಣಕ್ಕೆ ಹೆಸರು ಪಡೆದಿತ್ತಲ್ವಾ? ಅದಕ್ಕೆ ಪೈಲಟ್ಗಳ ಕೊರತೆ ಉಂಟಾಗಲು ಕಾರಣ ಏನು? ಕೇಂದ್ರ ಸರ್ಕಾರದ ವಿಮಾನಯಾನ ನೀತಿಯಲ್ಲಿ ಆದ ಬದಲಾವಣೆಯೇ ಇದಕ್ಕೆ ಕಾರಣವೇ? ಈ ಬದಲಾವಣೆ ಪ್ರಯಾಣಿಕರ ಸುರಕ್ಷೆಯ ದೃಷ್ಟಿಯಿಂದ ಮಾಡಿದ್ದರೂ ಇಂಡಿಗೋ ಕಂಪನಿ ಅದನ್ನು ಏಕೆ ಅನುಸರಿಸಲಿಲ್ಲ? ಇದರಲ್ಲಿ ಮೋದಿ ಸರ್ಕಾರದ ತಪ್ಪೇನಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೇನೆ. ಅದಕ್ಕೂ ಮುನ್ನ ಒಂದು ವಿನಂತಿ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಮೊದಲು ಸಮಸ್ಯೆ ಏನಾಗಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಇಂಡಿಗೋ ಏರ್ಲೈನ್ಸ್ ತನ್ನ ಗುಣಮಟ್ಟದ ಸೇವೆಗೆ ಹೆಸರುವಾಸಿ. 2005ರಲ್ಲಿ ರಾಹುಲ್ ಭಾಟಿಯಾ ಮತ್ತು ರಾಕೇಶ್ ಗಂಗ್ವಾಲ್ ಎಂಬ ಇಬ್ಬರು ಈ ಕಂಪನಿಯನ್ನು ಸ್ಥಾಪಿಸ್ತಾರೆ. ರಾಹುಲ್ ಭಾಟಿಯಾ ಬಳಿ 68% ಶೇರ್ ಇದೆ. 2022ರಲ್ಲಿ ಗಂಗ್ವಾಲ್ ತನ್ನಲ್ಲಿದ್ದಂತಹ ಶೇರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ. ಅವರ ಬಳಿ ಈಗ 4.53% ಶೇರ್ ಮಾತ್ರ ಇದೆ. ಇದು ಈ ಕಂಪನಿಯ ಹಿನ್ನೆಲೆ. ಇಂಡಿಗೋ ಏರ್ಲೈನ್ಸ್ ಭಾರತದಲ್ಲೇ ಅತ್ಯಂತ ಪ್ರಭಾವಶಾಲಿ ಏರ್ ಕಂಪನಿ. ಮಾರುಕಟ್ಟೆಯಲ್ಲಿ ಅದರ ಪಾಲು 64% ಇದೆ. ಅಂದರೆ ಭಾರತದಲ್ಲಿ ಇವತ್ತು ಹಾರಾಡ್ತಾ ಇರೋ ದೇಶೀಯ ವಿಮಾನಗಳ ಪೈಕಿ 100ಕ್ಕೆ 64 ವಿಮಾನಗಳು ಇಂಡಿಗೋ ಕಂಪನಿಯದ್ದೇ ಆಗಿವೆ. ಡಿಸೆಂಬರ್ ಮೊದಲ ವಾರವೇ ಇಂಡಿಗೋದಲ್ಲಿ ಈ ಫ್ಲೈಟ್ ಕ್ಯಾನ್ಸಲೇಷನ್ ಪ್ರಾಬ್ಲಮ್ ಶುರುವಾಗಿದೆ. 5 ದಿನಗಳಲ್ಲಿ ಸುಮಾರು 2000 ವಿಮಾನದ ಹಾರಾಟಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಟಿಕೆಟ್ ಬುಕಿಂಗ್ ಮಾಡಿದವರಿಗೆ 2 ದಿನಗಳ ಒಳಗೆ ದುಡ್ಡು ವಾಪಸ್ ಮಾಡ್ತೀವಿ ಅಂತ ಕಂಪನಿ ಈಗ ಹೇಳ್ತಾ ಇದೆ. ಅದರಂತೆ ಕೆಲವರ ರಿಫಂಡ್ ಕೂಡ ಆಗ್ತಾ ಇದೆ. ಆದರೆ ಟಿಕೆಟ್ ಕ್ಯಾನ್ಸಲ್ ಆದ ಬಳಿಕ ಆ ಪ್ರಯಾಣಿಕ ಇನ್ನೊಂದು ಏರ್ಲೈನ್ಸ್ ನಲ್ಲಿ ಹೋಗ್ಬೇಕಲ್ವಾ? ಅಲ್ಲಿ ಟಿಕೆಟ್ ಮಾಡೋದಕ್ಕೆ ಹೋದ್ರೆ ಟಿಕೆಟ್ನ ಬೆಲೆ 1ಕ್ಕೆ 10 ಪಟ್ಟು ಏರಿಕೆಯಾಗಿದೆ. ಉದಾಹರಣೆಗೆ ಬೆಂಗಳೂರಿನಿಂದ ದೆಹಲಿಗೆ ಹೋಗೋದಕ್ಕೆ ಒಬ್ಬ ಪ್ರಯಾಣಿಕ ವಾರದ ಹಿಂದೆ 8,000 ರೂಪಾಯಿಗೆ ಟಿಕೆಟ್ ಬುಕ್ ಮಾಡಿದ್ದಾನೆ ಅಂದಿಟ್ಕೊಳ್ಳಿ. ಈಗ ಆತ ಬೇರೆ ವಿಮಾನಕ್ಕೆ ಟಿಕೆಟ್ ಕೇಳಿದ್ರೆ 80,000 90,000 ಅಂತಿದ್ದಾರೆ. ರಿಫಂಡ್ ತಗೊಂಡು ಏನ್ ಮಾಡೋದು? ಉದ್ಯೋಗಕ್ಕೆ ಹೊರಟವರು, ಬಿಸ್ನೆಸ್ಗೆಂದು ಹೊರಟವರು, ಅರ್ಜೆಂಟ್ ಮೀಟಿಂಗಿಗೆಂದು ಹೊರಟವರು, ಆಸ್ಪತ್ರೆಯಲ್ಲಿರೋರನ್ನು ನೋಡೋದಕ್ಕೆ ಹೊರಟವರು, ಅದೇ ರೀತಿ ಈ ವಿಮಾನ ನಂಬಿಕೊಂಡು ಮುಂದಿನ ಪ್ರಯಾಣಕ್ಕೆ ಇಂಟರ್ನ್ಯಾಷನಲ್ ಟಿಕೆಟ್ ಬುಕ್ ಮಾಡಿದವರು, ಇವರೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಿದ್ದಾರೆ. ಕ್ಯಾನ್ಸಲ್ ಆಗಿರೋದು 1-2 ವಿಮಾನ ಅಲ್ಲ. ಡಿಸೆಂಬರ್ 6ನೇ ತಾರೀಕಿಗೆ ನೋಡಿ, ಒಂದೇ ದಿನ ಮುಂಬೈಯಿಂದ 165 ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಬೆಂಗಳೂರಿನಿಂದ 102 ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಹೈದರಾಬಾದಿನಿಂದ 92, ಪುಣೆಯಿಂದ 42 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ. ಪ್ರಯಾಣಿಕರಿಗೆ ಎಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದನ್ನ ಇದರಿಂದ ನೀವು ಅಂದಾಜು ಮಾಡಬಹುದು. ಇದಕ್ಕೇನು ಕಾರಣ? ಕಂಪನಿಯನ್ನು ಕೇಳಿದರೆ ಹೇಳ್ತಾರೆ ಪೈಲಟ್ಗಳ ಕೊರತೆ ಇದೆ ಅಂತ. ಹೀಗೆ ಸಡನ್ ಆಗಿ ಆ ಕಂಪನಿಗೆ ಪೈಲಟ್ಗಳ ಕೊರತೆ ಆಗೋದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಆದದ್ದು ಕೇಂದ್ರ ಸರ್ಕಾರ ತನ್ನ ವಿಮಾನಯಾನ ನೀತಿಯಲ್ಲಿ ಮಾಡಿದಂತಹ ಸಣ್ಣ ಬದಲಾವಣೆ. ಕೇಂದ್ರ ವಿಮಾನಯಾನ ಖಾತೆ ಹೊಸ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ರೂಲ್ಸ್ ಅನ್ನು ಜಾರಿಗೆ ತಂದಿದೆ. ಅದರ ಪ್ರಕಾರ ಪೈಲಟ್ಗಳ ಮೇಲಿನ ಕೆಲಸದ ಒತ್ತಡ ಕಡಿಮೆ ಮಾಡೋದಕ್ಕಾಗಿ ಅವರ ಡ್ಯೂಟಿ ಮತ್ತು ರೆಸ್ಟ್ ಅವರ್ಸ್ ಅನ್ನ ಹೊಸದಾಗಿ ನಿಗದಿಪಡಿಸಲಾಗಿದೆ. ಹಿಂದೆ ಪೈಲಟ್ಗಳು ಡ್ಯೂಟಿ ಮಧ್ಯೆ ವಾರಕ್ಕೆ 36 ಗಂಟೆ ರೆಸ್ಟ್ ಮಾಡಬೇಕು ಅಂತ ಇತ್ತು. ಈಗ ಹೊಸ ನಿಯಮದ ಅನ್ವಯ ಅವರು 48 ಗಂಟೆ ರೆಸ್ಟ್ ಮಾಡಬೇಕು ಅಂತ ಮಾಡಲಾಗಿದೆ. ಅದೇ ರೀತಿ ನೈಟ್ ಲ್ಯಾಂಡಿಂಗ್, ಹಿಂದೆ ಒಬ್ಬ ಪೈಲಟು 6 ನೈಟ್ ಲ್ಯಾಂಡಿಂಗ್ ಮಾಡಬೇಕು ಅಂತಿತ್ತು. ಅದನ್ನ 2 ನೈಟ್ ಲ್ಯಾಂಡಿಂಗಿಗೆ ಈಗ ಇಳಿಸಲಾಗಿದೆ. ಹಾಗೆ ಸಿಬ್ಬಂದಿಯ ರಾತ್ರಿ ಪಾಳಿಯನ್ನು 1 ಗಂಟೆ ವಿಸ್ತರಿಸಲಾಗಿದೆ. ಈ ನಿಯಮಗಳನ್ನು ಜುಲೈ 1ರಿಂದಲೇ ಜಾರಿಗೆ ತರಲಾಗಿದೆ. ಇದು ನೆನ್ಪಿಟ್ಕೊಳ್ಳಿ. ನಿಮ್ಮ ಪೈಲಟ್ಗಳ ಸಂಖ್ಯೆಯನ್ನು ಹೆಚ್ಚಿಸಿ, ಶಿಫ್ಟ್ಗಳನ್ನು ಅಡ್ಜಸ್ಟ್ ಮಾಡಿ ನವೆಂಬರ್ 1ನೇ ತಾರೀಕಿನವರೆಗೆ ನಿಮಗೆ ಇದಕ್ಕೆ ಅವಕಾಶ ಇದೆ. ನವೆಂಬರ್ 1ರಿಂದ ಕಡ್ಡಾಯವಾಗಿ ಈ ಹೊಸ ನಿಯಮ ನಿಮ್ಮ ಕಂಪನಿಯಲ್ಲಿ ಜಾರಿಯಾಗಬೇಕು ಅಂತ ಕೇಂದ್ರ ವಾಯುಯಾನ ಖಾತೆ ತಿಳಿಸಿದೆ. ಇಂಡಿಗೋ ಭಾರತದಲ್ಲಿ ಅತಿ ದೊಡ್ಡ ಕಂಪನಿ. ದಿನಕ್ಕೆ 2200ಕ್ಕೂ ಹೆಚ್ಚು ಫ್ಲೈಟ್ಗಳ ಟ್ರಿಪ್ ನಡೆಸ್ತಾ ಇದೆ. ಇದರಲ್ಲಿ 400ಕ್ಕೂ ಹೆಚ್ಚು A320 ಏರ್ಕ್ರಾಫ್ಟ್ಗಳಿವೆ. ಅತ್ಯಂತ ಕಡಿಮೆ ಸ್ಟಾಫ್ ಇಟ್ಕೊಂಡು ಅತ್ಯಂತ ಹೆಚ್ಚು ಟ್ರಿಪ್ ಹೊಡಿತಾ ಇರೋ ಕಂಪನಿ ಇದು. ಕಾಸ್ಟ್ ಕಟಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಇದು ನಂಬರ್ 1 ಕಂಪನಿ ಅಂತೆ. ಸರ್ಕಾರದ ನೀತಿಯನ್ನು ಜಾರಿಗೊಳಿಸೋದಕ್ಕೆ ಹೆಚ್ಚುವರಿ ಪೈಲಟ್ಗಳನ್ನು ನೇಮಕ ಮಾಡಬೇಕು. ಅವರಿಗೆ ತುರ್ತಾಗಿ ಟ್ರೈನಿಂಗ್ ಕೊಡಬೇಕು. ಅದಕ್ಕಾಗಿ 4 ತಿಂಗಳ ಅವಧಿಯನ್ನು ಕೊಡಲಾಗಿದೆ. ಆದರೆ ಇಂಡಿಗೋ ಕಂಪನಿ ಆ ಕಡೆಗೆ ಗಮನ ಕೊಡಲೇ ಇಲ್ಲ. ಯೋಜನಾಬದ್ಧವಾಗಿ ಪ್ರತಿ ತಿಂಗಳು ಪೈಲಟ್ಗಳ ಸಂಖ್ಯೆಯನ್ನು ಮತ್ತು ಸಿಬ್ಬಂದಿಯ ಸಂಖ್ಯೆಯನ್ನು ಹೆಚ್ಚಿಸ್ತಾ ಬರಬೇಕಿತ್ತು. ಅದನ್ನು ಮಾಡಲಿಲ್ಲ.
ಈಗ 4 ದಿನಗಳಲ್ಲಿ 2,000 ಫ್ಲೈಟ್ ಹಾರಾಟಗಳನ್ನು ಕ್ಯಾನ್ಸಲ್ ಮಾಡಿದೆ. ಅದರ ಪರಿಣಾಮ ಪ್ರಯಾಣಿಕರ ಮೇಲೆ ಬಿದ್ದಿದೆ. ಸರ್ಕಾರ ನಿಯಮ ಮಾಡಿದ್ದು ಪ್ರಯಾಣಿಕರ ಸುರಕ್ಷೆಗಾಗಿ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಹೆಚ್ಚಿನ ವಿಮಾನ ಅಪಘಾತಗಳು ನಡೆಯೋದೇ ಪೈಲಟ್ಗಳ ತೂಕಡಿಕೆಯಿಂದ ಅನ್ನೋದು ಕೂಡ ಸಾಬೀತಾಗಿದೆ. ಪೈಲಟ್ಗಳಿಗೆ ಹೆಚ್ಚು ರೆಸ್ಟ್ ಬೇಕು ಅಂತ ಸರ್ಕಾರಕ್ಕೆ ಅನ್ನಿಸಿದೆ. ಆದರೆ ಇಂಡಿಗೋ ಕಂಪನಿಗೆ ಆ ನಿಯಮ ಜಾರಿಗೊಳಿಸುವುದಕ್ಕೆ ಪುರುಸೊತ್ತಿಲ್ಲ. ಈಗ ಸರ್ಕಾರ ಏನು ಮಾಡಬೇಕಾಗಿತ್ತು? ಆ ಕಂಪನಿಯ ಮೇಲೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಬೇಕಿತ್ತು. ಆ ಕಂಪನಿಯ ಮಾಲೀಕನನ್ನು ಬಂಧಿಸಿ ಕೇಸ್ ಹಾಕಬೇಕಾಗಿತ್ತು. ಪೈಲಟ್ಗಳ ನೇಮಕ ಮಾಡದೆ ಹೆಚ್ಚುವರಿ ಟಿಕೆಟ್ ಮಾರಾಟ ಏಕೆ ಮಾಡಿದ್ದೀರಿ ಅಂತ ತನಿಖೆ ನಡೆಸಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಇಂಡಿಗೋ ಕಂಪನಿಯ ಮುಂದೆ ಮಂಡಿಯೂರಿ ಕುಳಿತಿದೆ. ಇಂಡಿಗೋ ಮಾಲೀಕರ ಒತ್ತಡಕ್ಕೆ ಮಣಿದು ಹೊಸ ನಿಯಮಗಳನ್ನು ಆ ಕಂಪನಿಗೆ ಜಾರಿಗೊಳಿಸೋದಕ್ಕೆ 2026 ಫೆಬ್ರವರಿ 10ರವರೆಗೆ ಈಗ ಸಮಯ ನೀಡಿದೆ. ಜನರ ಕಣ್ಣರಸೋದಕ್ಕೆಂದು ಒಂದು ತನಿಖೆ ನಡೆಸೋದಕ್ಕೆ 4 ಸದಸ್ಯರ ಸಮಿತಿಯೊಂದನ್ನು ನೇಮಿಸಿದೆ. ಇಂಡಿಗೋ ಕಂಪನಿಯ ಈ ದುರಹಂಕಾರಕ್ಕೆ ಕಾರಣ ಏನು? ಒಂದು ಮೂಲದ ಪ್ರಕಾರ ಬಿಜೆಪಿ ಜೊತೆಗೆ ಆ ಕಂಪನಿಯ ಮಾಲೀಕರಿಗೆ ಇರುವಂತಹ ಸಖ್ಯ ಎನ್ನಲಾಗ್ತಾ ಇದೆ. ಬಿಜೆಪಿ ಪಕ್ಷಕ್ಕೆ ಚುನಾವಣೆಯಲ್ಲಿ ನೆರವಾಗೋದಕ್ಕೆ 11 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಇಂಡಿಗೋ ಖರೀದಿಸಿದೆ ಅನ್ನೋದು ಅಧಿಕೃತ ಸುದ್ದಿ. ಅದರ ಜೊತೆಗೆ ಚುನಾವಣೆಯ ವೇಳೆ ಎಷ್ಟು ವೈಯಕ್ತಿಕ ಸಹಾಯ ಮಾಡಿದ್ದಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ ಅಂದರೆ, ಖಾಸಗೀಕರಣದ ಭರದಲ್ಲಿ ಯಾವುದೋ ಒಂದು ಕಂಪನಿಯ ಏಕಸ್ವಾಮ್ಯಕ್ಕೆ ಅವಕಾಶ ಕೊಟ್ಟಿರೋದು. ಹೀಗೆ ಆಕಾಶಯಾನದಲ್ಲಿ 64% ಮಾರ್ಕೆಟನ್ನು ಒಂದೇ ಕಂಪನಿಯ ಕೈಗೆ ಕೊಟ್ಟು ಬಿಟ್ಟರೆ ಸರ್ಕಾರದ ಮಾತು ನಡೆಯೋದಾದರೂ ಹೇಗೆ? ಸರ್ಕಾರ ನಡೆಸ್ತಾ ಇದ್ದಂತಹ ಒಂದು ವಿಮಾನ ಕಂಪನಿಯನ್ನು ಖಾಸಗಿಯವರಿಗೆ ಮಾರಾಟ ಮಾಡಿ ಆಗಿದೆ. ಸರ್ಕಾರದ ಬಳಿ ಸ್ವಂತ ವಿಮಾನ ಕಂಪನಿ ಇಲ್ಲ. ಆದರೆ ವಿಮಾನಯಾನ ಖಾತೆಗೆ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಇದ್ದಾರೆ. ಖಾಸಗಿ ಕಂಪನಿಗಳ ಮೇಲೆ ಆ ಮಂತ್ರಿಗೆ ಯಾವ ಹಿಡಿತವೂ ಇಲ್ಲ. ಒಟ್ಟಾರೆ ಈಗ ನಡೀತಾ ಇರೋದು ಐಲು ಪೈಲು ಆಡಳಿತ. ಈ ರೀತಿಯ ಖಾಸಗಿ ಏಕಸ್ವಾಮ್ಯದಿಂದ ಟಿಕೆಟ್ ದರ ಕೂಡ ಲಂಗು ಲಗಾಮಿಲ್ಲದೆ ಏರ್ತಾ ಇದೆ. ಈಗ ಇಂಡಿಗೋ ಬಿಕ್ಕಟ್ಟಿನ ಬಳಿಕವಂತೂ ಹೇಳೋರೇ ಇಲ್ಲ, ಕೇಳೋರೇ ಇಲ್ಲ. ಅವರು ಹೇಳಿದ್ದೇ ರೇಟ್. ಬೆಂಗಳೂರು ದೆಹಲಿ ವಾಯುಮಾರ್ಗವನ್ನೇ ಗಮನಿಸಿ. ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಏರ್ ಟ್ರಾಫಿಕ್ ಇರುವಂತಹ ಮಾರ್ಗ. ಈ ಮಾರ್ಗದಲ್ಲಿ ಪ್ರತಿದಿನ 70ಕ್ಕೂ ಹೆಚ್ಚು ವಿಮಾನಗಳು ಸಂಚರಿಸ್ತವೆ. 2-3 ತಿಂಗಳ ಹಿಂದೆ ಟಿಕೆಟ್ ಬುಕ್ ಮಾಡಿದರೆ 3,200 ರೂಪಾಯಿಂದ 4,600 ರೂಪಾಯಿಗೆ ಟಿಕೆಟ್ ಸಿಗ್ತಾ ಇತ್ತು. ವಾರದ ಮುಂಚೆ ಕೇಳಿದ್ರು ಕೂಡ 7,000ರಿಂದ 8,000 ರೂಪಾಯಿಗೆ ಟಿಕೆಟ್ ಸಿಗ್ತಾ ಇತ್ತು. ಈಗ ಕಳೆದ 4 ದಿನಗಳಿಂದ ಬೆಂಗಳೂರು ದೆಹಲಿ ಪ್ರಯಾಣಕ್ಕೆ ಟಿಕೆಟ್ ದರ 80,000ರಿಂದ 90,000 ರೂಪಾಯಿಗೆ ಏರಿದೆ. ಮೋದಿ ಸಾಹೇಬರ ಲಂಗು ಲಗಾಮಿಲ್ಲದ ಖಾಸಗೀಕರಣ ನೀತಿಯ ಪರಿಣಾಮ ಇದು. ಗ್ರಾಹಕರ ಹಣಕ್ಕೆ ಮತ್ತು ಸಮಯಕ್ಕೆ ಇಲ್ಲಿ 3 ಕಾಸಿನ ಮರ್ಯಾದೆಯೂ ಇಲ್ಲ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.